ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಕಲೆಕೆರೆ ಗ್ರಾಮದಲ್ಲಿ ಜಗದಾರಾಧ್ಯ ಜಯಶಾಂತಲಿಂಗೇಶ್ವರರ ಹುಟ್ಟುಹಬ್ಬದ ನಿಮಿತ್ತವಾಗಿ ಬೆಳಿಗ್ಗೆ ಮಂಗಲ ಸ್ನಾನ, ಜಂಗಮ ಒಟ್ಟುಗಳಿಗೆ, ಆಯಾಚಾರ ದೀಕ್ಷೆ, ಧರ್ಮಸಭೆ ಮತ್ತು ಅಭಿನಂದನಾ ಸಮಾರಂಭ ಜರುಗಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಸಣ್ಣ ಕೈಗಾರಿಕಾ ಸಚಿವರಾದ ಶರಣಬಸಪ್ಪ ದರ್ಶನಾಪುರ ಆಗಮಿಸಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಶ್ರೀ ಜಯಶಾಂತಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ವಿಶ್ವರಾಧ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಜಯಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಆಶೀರ್ವಚನ ನೀಡಿದರು. ಶ್ರೀ ಸಿದ್ದರಾಮ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಮಡಿವಾಳೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ಗುರುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು, ಅಭಿನವ ಗಜದಂಡ ಶಿವಾಚಾರ್ಯ ಮಹಾಸ್ವಾಮಿಗಳು, ಶ್ರೀ ದ್ವಾರುಕಲಿಂಗ ಶಿವಾಚಾರ್ಯರು, ಚಂದ್ರಶೇಖರ್ ಶಿವಾಚಾರ್ಯ ಮಹಾಸ್ವಾಮಿಗಳು, ಸಿದ್ದುಬುಳ್ಳ, ಬಸವನಗೌಡ, ಯಡಿಯಾಪುರ, ಸುರೇಶ್ ನಾಡಗೌಡ, ಜೆಬಿ ಕುಲಕರ್ಣಿ, ಕಿರಣ್ ಕುಮಾರ ದೇಸಾಯಿ, ಶಿವಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು, ರಾಮರಾವ್ ದೇಶಮುಖ್ ಮತ್ತು ಅಪಾರ ಸಂಖ್ಯೆಯ ಕಲೆಕೆರೆ ಭಕ್ತ ಸಮೂಹ ಉಪಸ್ಥಿತರಿದ್ದರು. ವರದಿ ಮಹಾಂತೇಶ್ ಕಾಂಬ್ಳೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಾಗಿ MTV ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. 2025ನೇ ಇಸ್ವಿಯೊಳಗೆ ನಡೆಯುತ್ತಿರುವಂತಹ ಈ ಕಾರ್ಯಕ್ರಮ ಅಭೂತಪೂರ್ವವಾದ ಮಹಾ ಕಾರ್ಯಕ್ರಮ. ಸುಮಾರು 2016ನೇ ಇಸ್ವಿಯಿಂದ ಪ್ರಾರಂಭಗೊಂಡಿರುವಂತಹ ಕಾರ್ಯಕ್ರಮ ಬಿಜಾಪುರದಲ್ಲಿ ಜಾಲಹಳ್ಳಿಯ ಪೂಜ್ಯ ಅಜ್ಜನವರ ಷಷ್ಠಿ ಕಾರ್ಯಕ್ರಮವನ್ನು ಬಿಜಾಪುರದ ಸದ್ಭಕ್ತರೆಲ್ಲ ಕೂಡಿ ನಡೆಸಿಕೊಟ್ಟು, ಅದಾದ ಮೇಲೆ 61ನೇ ಹುಟ್ಟುಹಬ್ಬದಿಂದ ಈ 70ನೇ ಹುಟ್ಟುಹಬ್ಬದವರೆಗೆ ದಲಾವಟ್ಟಿ ಗ್ರಾಮದ ಸದ್ಭಕ್ತರು, ಉತ್ನಾಳ ಬಿಜಾಪುರ ಹತ್ರ ಇರುವಂತಹ ಉತ್ನಾಳ ಗ್ರಾಮದ ಸದ್ಭಕ್ತರು, ಹುಣಸಿಯ ಶ್ರೀವೇದಮೂರ್ತಿ ಬಸವರಾಜ ತಾವರಮಠ ಅವರು, ಆಲಾಳದ ಗ್ರಾಮ ಸೇವಕರವರು, ಹಾಗೆ ಯಾಳಗಿಯ ಬಸವನಗೌಡರು, ಗುರುಶೇಖರನವರು, ಹೊಸಮನಿಯವರು, ಆಮೇಲೆ ಯಡಿಯಾಪುರದ ಬಿಜೆಪಿ ಧುರೀಣರಾಗಿರುವಂತಹ ಕೆಂಬಾವಿ ಬಸವನಗೌಡರು, ಯಡಿಯಾಪುರ ಬಸವನಗೌಡರು, ಜಾಲಹಳ್ಳಿಯ ಸದ್ಭಕ್ತರು, ಮನ್ನೇರಿಯ ರೋಣ ತಾಲೂಕಿನ ಮನ್ನೇರಿ ಸದ್ಭಕ್ತರು, ಬಾಗಲಕೋಟೆ ಜಿಲ್ಲೆಯ ನಮ್ಮ ಕಾಶಿನಾಥ್ ಶಾಸ್ತ್ರಿಗಳವರ ಅಂಬಲಿಕೊಪ್ಪ ಗ್ರಾಮದವರು, ಬಹಳಷ್ಟು ಜನ ಇಲ್ಲಿಯವರೆಗೆ ಮಾಡ್ತಾ ಬಂದಿದ್ದಾರೆ. 69ನೇದ್ದು ಹೋದ ವರ್ಷ ಅಂಬಲಿಕೊಪ್ಪದೊಳಗ 2024ರೊಳಗೆ, ಈ ವರ್ಷ 2025ನೇ ಇಸ್ವಿಯೊಳಗೆ 70ನೇ ಹುಟ್ಟು ಹಬ್ಬ ಹೌದೌದನ್ನು ಮಾಡೋರು ಯಾರಾದ್ರೂ ಇದ್ರೆ ಕಲಿಕೇರಿ ಗ್ರಾಮದ ಸರ್ವಧರ್ಮದ ಸಂಘ. ಅದ್ಭುತವಾಗಿರುವಂತಹ ಶಕ್ತಿ ಶತಸ್ಥಲ ಬ್ರಹ್ಮ ಶಿವಾಚಾರ್ಯ ರತ್ನ ಜಗದಾರಾಧ್ಯ ಜಯಶಾಂತಲಿಂಗೇಶ್ವರ ಶಿವಯೋಗಿ ಶಿವಾಚಾರ್ಯ ಸ್ವಾಮಿಗಳವರ ಪೂಜಾ ಫಲ, ತಪಸ್ಸಿನ ಶಕ್ತಿ, ಜಗದ್ಗುರು ಭೀಮಾಶಂಕರಲಿಂಗ ಶಿವಾಚಾರ್ಯ ಭಗವತ್ಪಾದರ ಕೃಪಾ ಕಟಾಕ್ಷಕ್ಕೆ ಒಳಗಾಗಿರುವಂತಹ ಪರಮ ಪೂಜ್ಯರು. ಈ 69 ಹುಟ್ಟುಹಬ್ಬಕ್ಕಿಂತಲೂ 70ನೇ ವರ್ಷದ ಈ ವರ್ಷದ ಹುಟ್ಟುಹಬ್ಬ ಬಹಳ ವಿಶೇಷವಾಗಿರುವಂಥದ್ದು. ಹೆಂಗ ವಿಶೇಷ ಅಂತ ಪ್ರಶ್ನೆ ಮಾಡಿದ್ರ, ಒಂದು ಊರಿನಲ್ಲಿ ಹುಟ್ಟಿರುವಂತಹ ಹೆಣ್ಮಗಳಿಗೆ ಮತ್ತೊಂದು ಊರಿಗೆ ಯಾವುದೋ ಒಂದು ಮನೆತನಕ ಮದುವೆ ಮಾಡಿಕೊಟ್ಟಿರ್ತೀವಿ. ಆ ಮದುವೆ ಮಾಡಿಕೊಟ್ಟ ಸಂದರ್ಭದಲ್ಲಿ ತವರು ಮನೆಯವರು ಬಡವರೇ ಇರಲಿ ಶ್ರೀಮಂತರೇ ಇರಲಿ, ಯಾವಾಗ ಒಮ್ಮೆ ಮದುವೆ ಮಾಡಿಕೊಟ್ಟ ಹೆಣ್ಮಗಳನ್ನ ತವ್ರ ಮನೆಗೆ ಕರ್ಕೊಂಡು ಬಂದು ಅವಳಿಗೆ ವಿಶೇಷವಾಗಿರುವಂತಹ ಗೌರವ ಮಾನ ಸನ್ಮಾನವನ್ನು ಮಾಡಿ ಒಂದು ಸೀರೆ ಉಡಿಸಿ ಕಳಿಸಿಬಿಟ್ರೆ, ಆ ಗಂಡನ ಮನೆಗೆ ಹೋದ್ಮ್ಯಾಗ ಆ ಹೆಣ್ಮಗಳು ಇಡೀ ಓಣಿ ಮುತ್ತುಂಬ ಅಡ್ಡಾಡಿ ಹೇಳ್ತಾರೆ, ನನ್ನ ತವ್ರ ಮನೆ ಸೀರೆ, ನನ್ನ ತವ್ರ ಮನೆ ಸೀರೆ, ನನ್ನ ತವ್ರ ಮನೆ ಸೀರೆ, ನನ್ನ ತವ್ರ ಮನೆ ಬಹಳ ಕರ್ಕೊಂಡೋಗಿ ನನಗೆ ಉಡಿಸಿ ಕಳಿಸ್ಯಾರಂತೆ. ಹಂಗ 69 ಹುಟ್ಟುಹಬ್ಬಕ್ಕಿಂತಲೂ 70ನೇ ಹುಟ್ಟುಹಬ್ಬಕ್ಕೆ ಯಾಕೆ ಇಷ್ಟು ಗೌರವ ಬೆಲೆ ಬಂದದಂದ್ರೆ, ಜಾಲಹಳ್ಳಿಯ ಪೂಜ್ಯ ಅಜ್ಜನವರ ಹುಟ್ಟೂರು ಕಲಿಕೇರಿ ಈ 70ನೇ ಹುಟ್ಟುಹಬ್ಬ ತವ್ರ ಮನೆಯ ಸೀರೆ ಹೆಂಗ ಅದ್ಭುತವಾಗಿ ಬೆಲೆ ಉಳಿಸ್ತದ ಅನ್ನೋದನ್ನ ಬಹಳ ಸಂತೋಷವಾಗಿ ಅಭಿಮಾನದಿಂದ ಹೇಳಿಕ್ಕೆ ಇಚ್ಛಾ ಪಡ್ತಾ ಇದೀವಿ. ಅಂತ ಮಹಾಪೂಜ್ಯರ ಕಾರ್ಯಕ್ರಮ ನೆರವೇರಿಸಿದ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದಗಳನ್ನ ಹೇಳ್ತಾ ಈ ಮಾತಿಗೆ ವಿರಾಮ ವಹಿಸ್ತಾ ಇದ್ದೀನಿ. ಇತಿ ಶಿವಮೂಯ. ಇದೀಗಾನೆ ವೇದಿಕೆಗೆ ಆಗಮಿಸಿರ್ತಕ್ಕಂಥ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಬೃಹನ್ಮಠ ಜಾಲಹಳ್ಳಿ ಕಲಿಕೇರಿ ಒಡವಡಿಗೆ ಅಪ್ಪಾಜಿಯವರು ವೇದಿಕೆಗೆ ನೇಮಿಸಿದ್ದಾರೆ. ಜೋರಾಗಿ ಒಮ್ಮೆ ಎಲ್ಲರೂ ಚಪ್ಪಾಳೆ ತಟ್ಟುವ ಮೂಲಕ ಅವರನ್ನು ಗೌರವಿಸಿಕೊಳ್ಳುತ್ತಾ ವೇದಿಕೆಗೆ ಆಗಮಿಸಿರ್ತಕ್ಕಂಥ ದೇವರಗೋಪುರಿನ ಪೂಜ್ಯರು ಅಭಿನವ ಗಜದಂಡ ಶಿವಾಚಾರ್ಯ ಮಹಾಸ್ವಾಮಿಗಳು ಜಗದ್ಗುರು ಮಹಾಸ್ವಾಮಿಯವರಿಂದ ಗೌರವ ಗುರುದಕ್ಷಿಣೆ ಪಡೆದುಕೊಳ್ಳಬೇಕು. ಹಾಗೆ ಗುಂಡುಗ್ರಾಣದ ಷಟಸ್ಥಲ ಬ್ರಹ್ಮ ಗುರುಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳು ಕೂಡ ಜಗದ್ಗುರು ಮಹಾಸ್ವಾಮಿಯಿಂದ ಗೌರವ ಗುರುದಕ್ಷಿಣೆ ಪಡೆದುಕೊಳ್ಳಬೇಕಂತ ಹೇಳಿ ವಿನಂತಿಸಿಕೊಳ್ತಾ ಅರ್ಥ ಮಾಡ್ಕೋದು ಇದು ಆಗುತ್ತೆ. ನಮ್ದು ಇದು ಆಗುತ್ತೆ, ಅವ್ರಿಗೆ ಆಗಲ್ಲ. ಇದು ಆಗಲ್ಲ ಮಾತಾಡೋಣ.
ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಅತ್ಯಂತ ಮಾರ್ಮಿಕವಾಗಿ ಅತ್ಯಂತ ಸುಂದರವಾಗಿ ಮಾತನಾಡಲಿರುವ ಇನ್ನೊಬ್ಬ ಪರಮ ಪೂಜ್ಯರು ನಮ್ಮ ಬಹಳ ಆತ್ಮೀಯರಾಗಿರ್ತಕ್ಕಂಥ ಡಾಕ್ಟರ್ ವಿಶ್ವಪ್ರಭು ಶಿವಾಚಾರ್ಯ ಮಹಾಸ್ವಾಮಿಗಳು ಸಾರಂಗ ಮಠದ ಉತ್ತರಾಧಿಕಾರಿಗಳು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಉಪದೇಶಾಮೃತವನ್ನು ನೀಡಬೇಕಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದಾರೆ. ಸಮಯದ ಅಭಾವ ನಿಮ್ ಸ್ವಭಾವ ಅರಿತುಕೊಂಡು ಮಾತನಾಡದಿದ್ದರೆ ಆಗದು ನನ್ನ ಪ್ರಭಾವ ಅನ್ನೋ ಹಾಗೆ ಬಹಳ ದೊಡ್ಡ ದೊಡ್ಡ ಮಹಾನ್ ಯೋಗಿಗಳು ಕೂತಿದ್ದಾರೆ. ಸುಮ್ಮನೆ ಇಲ್ಲಿ ಮೊದಲು ಯಾರ ಹೇಳಿದ್ರೆ ಕಾಣಿಸ್ತದೆ ನನ್ನ ಹೆಸರು. ಇವತ್ತು ಪರಮ ಪೂಜ್ಯ ನಮಗೆಲ್ಲ ಮಾರ್ಗದರ್ಶಕ ಗುರುಗಳಾಗಿರುವಂತಹ ವಿದ್ಯಮಾನ ಶಿವಾನುಭವ ಜಯಶಾಂತಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿ ಅವರ 70ನೇ ಹುಟ್ಟುಹಬ್ಬದ ವರ್ಧಂತಿ ಮಹೋತ್ಸವ ಕಾರ್ಯಕ್ರಮ. ಪರಮ ಪೂಜ್ಯ ಗುರುಗಳು ಶಿಕ್ಷಣ ಕ್ರಾಂತಿಯನ್ನೇ ಮಾಡಿದಂಥವರು. ಅವರು ಅತ್ಯಂತ ತ್ರಿಕಾಲ ಪೂಜಾನಿಷ್ಠರಾಗಿ ಭಕ್ತರ ಅನುರಾಗಿಗಳಾಗಿ ತಮ್ಮ 70 ವರ್ಷಗಳ ಕಾಲ ಈ ಸಮಾಜಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಪರಮ ಪೂಜ್ಯರ ವರ್ಧಂತಿ ಮಹೋತ್ಸವವನ್ನ ಇಷ್ಟು ವಿಜೃಂಭಣೆಯಿಂದ ನೀವೆಲ್ಲರೂ ಮಾಡ್ತಾ ಇದ್ದೀರಿ. ಅದರಲ್ಲೂ ವಿಶೇಷವಾಗಿ ಕೇದಾರದ ಜಗದ್ಗುರು ಮಹಾಸನ್ನಿಧಿಯವರ ಸಾನ್ನಿಧ್ಯದಲ್ಲಿ ನಡೀತಾ ಇದೆ. ಸಹಜವಾಗಿ ಈ ಮನುಷ್ಯ ಕೊಡ್ತಾನ ಹೀಗೆ ಒಂದು ಸ್ವಲ್ಪ ದಿವಸ ಬಾಳೆ ಮಾಡ್ದಂದ್ರೆ ಬದುಕನ್ನ ನಿರ್ವಹಿಸ್ತಾನ, ಕೊನೆಗೆ ಒಂದು ದಿವಸ ಹೋಗ್ತಾನ. ನೀವೆಲ್ಲ ಹೇಳ್ತಿರ್ತೀರಿ, ನಮ್ಮ ಅಜ್ಜವ್ರು ಹೇಳ್ದಂಗೆ ಇದು ಶಾರ್ಟ್ ಸರ್ಕ್ಯೂಟ್ ಆಗ್ಯದ. ಅರ್ತಿಂಗ್ ಅಂತ ಡೇಂಜರ್ ಅಂತಿರಲ್ಲ. ನಾ ಏನೇ ಹೇಳಾಕ್ತಿದ್ನಲ್ರಿ, ಮಾತ್ರ ಹೋಗಿರಿ. ನಿಮಗ್ ಗೊತ್ತಿರ್ಲಿ, ಇವತ್ತು ನೀವೆಲ್ಲರ ಜೀವನ ಪಾವನ ಆಗ್ತದೆ. ಆ ಜ್ಯೋತಿರ್ಲಿಂಗವನ್ನ ಯಾರು ಸ್ಪರ್ಶ ಮಾಡಿದ್ರೆ ಏನು ಫಲ ಸಿಗ್ತದಲ್ಲ, ಅಷ್ಟೇ ಫಲ ನಿಮಗೆ ಜಗದ್ಗುರು ಮಹಾಸನ್ನಿಧಿಯವರ ಪಾದವನ್ನ ಮುಟ್ಟಿದ್ರೆ ನಮ್ಗೆ ಸಿಗ್ತದೆ. ಇವತ್ತು ನೀವೆಲ್ಲ ತೀರ್ಮಾನ ಮಾಡ್ಬಿಡ್ಬೇಕು, ಇಲ್ಲೇ ಜಗದ್ಗುರು ಮಹಾಸನ್ನಿಧಿಯವರ ಪಾದವೇ ಸಿಕ್ಕ ಮೇಲೆ ಇನ್ನು ಕೇದಾರ್ಲಿಂಗ ನಮಗೇನೆ ಬೇಕು ಅನ್ನುವಂತ ಭಾವನೆ ಒಳಗೆ ಬಂದ್ರೂ ತಪ್ಪೇನಿಲ್ಲ. ಆದ್ರೆ ಅಲ್ಲಿ ಒಂದ್ಸರಿ ಹೋಗ್ಬರ್ರಿ. ಜಗದ್ಗುರು ಮಹಾಸನ್ನಿಧಿಯವರು 6 ತಿಂಗಳ ಅವ್ರ ತಲೆ ಮೇಲೆ ಒಂದು ಕಿರೀಟ ಇರ್ತದೆ, ನೋಡ್ಬೇಕು ನೀವೆಲ್ಲ. ಜಗದ್ಗುರುಗಳವರ ತಲೆ ಮೇಲೆ ಕಿರೀಟ ಇರ್ತದಲ್ಲ, ಆ ಕಿರೀಟ 6 ತಿಂಗಳ ಕಾಲ ಆ ಜ್ಯೋತಿರ್ಲಿಂಗದ ಮೇಲೆ ಇರ್ತದೆ. 6 ತಿಂಗಳ ಮೇಲೆ ವಾಪಸ್ ಅಲ್ಲಿ ಅದು ಜ್ಯೋತಿರ್ಲಿಂಗದ ಕಿರೀಟವನ್ನು ವಾಪಸ್ ಮತ್ತೆ ತೆಗೆದು ಕೆಳಗಿಡಂಗಿಲ್ಲ, ಸೀದಾ ಜಗದ್ಗುರು ಸನ್ನಿಧಿಯವರ ತಲೆ ಮೇಲೆ ಕೂರ್ತದೆ. ಅಂದ್ರೆ ನಮ್ಮ ಜಗದ್ಗುರು ಮಹಾಸನ್ನಿಧಿಯವರು ಎಂತಹ ಶ್ರೇಷ್ಠರು ಅನ್ನೋದನ್ನ ನಾವೆಲ್ಲ ಕೂಡ ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ನಿಜ ಹೇಳ್ಬೇಕು ಅಂತಂದ್ರೆ ನಾವೆಲ್ಲ ಪಂಚಪೀಠಗಳ ಬಗ್ಗೆ ಬೇಕಾದಷ್ಟು ಇತಿಹಾಸ ಕೇಳಿವಿ, ಆದ್ರೆ ಕೇದಾರ ಜಗದ್ಗುರು ಮಹಾಸನ್ನಿಧಿಯವರ ಬಗ್ಗೆ ಗೊತ್ತಿರೋದಿಲ್ಲ. ಕೇದಾರ ಪೀಠದ ಬಗ್ಗೆ ನಮ್ಗೆಲ್ಲ ಗೊತ್ತಿಲ್ಲ. ನನಗನಿಸ್ತದೆ ಸ್ವತಂತ್ರ ಪೂರ್ವದಲ್ಲೇ ಶಿಕ್ಷಣ ಕ್ರಾಂತಿಯನ್ನು ಮಾಡಿದಂತವ್ರು ಯಾರು ಅಂದ್ರೆ ಕೇದಾರದ ಹಿಂದಿನ ಲಿಂಗೈಕ್ಯ ಜಗದ್ಗುರುಗಳವರು. ಅವರು ಶ್ರೀಕಂಠ ಲಿಂಗ ಜಗದ್ಗುರು ಮಹಾಸನ್ನಿಧಿಯವರು, ನೀಲಕಂಠ ಜಗದ್ಗುರು. ನಾನು ಇದನ್ನ ಯಾಕೆ ನಿಮ್ ಜೊತೆಗೆ ಹಂಚ್ಕೊಳಕತ್ತೀನಿ ಅಂತಂದ್ರೆ, ಈ ಕೋವಿಡ್ ಆಗಿತ್ತಲ್ಲ, ಕೋವಿಡ್ ಟೈಮ್ ಅಲ್ಲಿ ನಾನು ಆನ್ಲೈನ್ ಅಲ್ಲಿ ಒಂದು ಪ್ರವಚನ ಮಾಡ್ತಿದ್ದೆ. ಆನ್ಲೈನ್ ಅಲ್ಲಿ ಪ್ರವಚನ ಮಾಡ್ಬೇಕಾದ್ರೆ ನಮ್ಮ ಹುಬ್ಬಳ್ಳಿಯಲ್ಲಿ ಇದ್ದವರು ಒಬ್ರು ಗೌಡರು ಫೋನ್ ಮಾಡಿ, ಸ್ವಾಮೀಜಿ ನೀವು 8 ದಿನಗಳ ಕಾಲ ಕೇದಾರ ಪೀಠದ ಬಗ್ಗೆ ಮಾತಾಡಬೇಕು ಅಂತಂದಾಗ, ಆಗ ನಾನು ಕೇದಾರ ಪೀಠದ ಬಗ್ಗೆ ಎಲ್ಲ ನಾನು ಸಮಗ್ರವಾಗಿ ಅಧ್ಯಯನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದೆ. ನಿಮ್ಗೆ ಆಶ್ಚರ್ಯ ಗೊತ್ತಿರಬೇಕು, ಮೊಟ್ಟ ಮೊದಲಿಗೆ ನಮ್ಮ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಅತ್ಯಂತ ಪ್ರಾಚೀನವಾಗಿರುವಂತಹ ಆ ಪೀಠದ ಪರಂಪರೆಯ ಶಿಕ್ಷಣ ಕ್ರಾಂತಿಯನ್ನು ನೋಡಿದಾಗ ಮಧ್ಯದಲ್ಲಿ ಯಾರೋ ಒಬ್ಬ ಜಗದ್ಗುರು ಮಹಾಸನ್ನಿಧಿ ಅವರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಷ್ಟೇ. ಅವರು ಶಿಕ್ಷಣದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಡ್ತಾರೆ, ಅದಾದ ಮೇಲೆ ಆ ಪರಂಪರೆ ಉಳಿತದೆ ಅಷ್ಟೇ. ನಿಮ್ಗೆ ಆಶ್ಚರ್ಯ ಅಂದ್ರೆ ಈಗಲೂ ಕೂಡ ಶಿಕ್ಷಣ ಕೇಂದ್ರ ಇದೆ ಅಲ್ಲಿ ಉತ್ತರಾಖಂಡದಲ್ಲಿ. ಅದರದೆಲ್ಲ ಇತಿಹಾಸವನ್ನ ನಿಮ್ಮ ಪ್ರಸಂಗ ಬಂದಾಗ ಒಂದ್ಸರಿ ಹೇಳ್ತೇನೆ ನಿಮಗೆಲ್ಲ. ಆದ್ರೆ ಪರಮ ಪೂಜೆ ಅಂತಹ ಒಬ್ಬ ಜಗದ್ಗುರು ಮಹಾಸನ್ನಿಧಿಯವರು ವಿಜಯಪುರ ಜಿಲ್ಲೆಯವರ ಪೂರ್ವಾಶ್ರಮ ವಿಜಯಪುರ ಅವರದಲ್ಲಿ ಅಂತಹ ಜಗದ್ಗುರು ಮಹಾಸನ್ನಿಧಿಯವರ ಸಾನ್ನಿಧ್ಯದಲ್ಲಿ ನಮ್ಮ ಗುರುಗಳ ಈ 70ನೇ ವರ್ಷದ ಹುಟ್ಟುಹಬ್ಬದ ವರ್ಧಂತಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ನೀವೆಲ್ಲ ಪಾಲ್ಗೊಂಡಿರಿ. ಒಮ್ಮೆ ಬಹಳ ಜನ ಎಲ್ಲ ಕುಂತೀರಿ. ಇಲ್ಲಿ ಬಂದವರೆಲ್ಲ ಪುಣ್ಯಾತ್ಮರು. ಅಂತ ಮಹಾನುಭಾವರ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ನಮ್ಮ ಆಯುಷ್ಯ ಜಾಸ್ತಿ ಆಗ್ತದೆ. ನಿಮ್ಗೆ ಆಶ್ಚರ್ಯ ಗೊತ್ತಿರಬೇಕು, ಈ ಮಹಾತ್ಮರ ಜೊತೆಗೆ ಬಂದು ಇಲ್ಲಿ ಒಡನಾಟದಿಂದ ಅತ್ಯಂತ ಪವಿತ್ರವಾಗಿರುವಂತಹ ಭಾವಗಳು ನಮ್ಗೆಲ್ಲ ಆಗ್ತಾವ.
ಆ ಕಾರಣಕ್ಕಾಗಿ ಇದೆಲ್ಲ ಕಾರ್ಯಕ್ರಮ. ಅವ್ರಿಗೇನು ಹುಟ್ಟುಹಬ್ಬದ ಆಚರಣೆ ಅವಶ್ಯಕತೆ ಇರಲಿಲ್ಲ. ನಿಮ್ಮ ಮನೆಯೊಳಗೆ ನಿಮ್ಮ ಮಗನ ಹುಟ್ಟುಹಬ್ಬ ಮಾಡ್ತೀರಿ, ಎಷ್ಟು ಗ್ರ್ಯಾಂಡ್ ಆಗಿ ಮಾಡ್ತೀರಿ ಗೊತ್ತೇ ನೀವು? ನೀವೆಲ್ಲ ಬಂಧು ಬಾಂಧವರೆಲ್ಲ ಕರೀತೀರಿ, ಜೋರ್ ಪಾರ್ಟಿ ಮಾಡ್ತೀರಿ. ಆದ್ರೆ ಇಲ್ಲಿ ಅವರ ಹುಟ್ಟುಹಬ್ಬ ಹೆಂಗಾಯ್ತು ಅಂತ ನೀವೆಲ್ಲ ಕೇಳಬೇಕು. ಅತ್ಯಂತ ಪವಿತ್ರವಾಗಿರುವಂತಹ ಭಾರತೀಯ ಸಂಸ್ಕೃತಿಯ ಪ್ರಕಾರ, ವೀರಶೈವ ಲಿಂಗಾಯತ ಧರ್ಮದ ಪ್ರಕಾರ ಅವರ ಹುಟ್ಟುಹಬ್ಬವನ್ನು ಇಲ್ಲಿ ಆಚರಣೆ ಮಾಡಲಾಯಿತು. ಇದನ್ನ ಯಾಕೆ ಇಲ್ಲೆಲ್ಲ ಮಾಡಲಾಯಿತು ಅಂತಂದ್ರೆ ನಿಮ್ಮ ಮನೆಯೊಳಗೆ ನೀವು ಕೂಡ ನಿಮ್ಮ ಮಕ್ಕಳಿಗೆ ಹೆಂಗ ಮಾಡ್ಬೋದು ಅಂತ. ನಾವೆಲ್ಲ ಜಗದ್ರೊಳಗೆ ಕರ್ಸನ್ರಿ ಅಪ್ಪರ ಅಂತ ಅನ್ಬೇಡ್ರಿ. ಜಗದ್ರೊಳಗೆ ಕರ್ಸ್ಬೇಕನ್ನುವಂಥದ್ದಲ್ಲ, ಯಾರಿಗೆ ಅದು ಯೋಗದ ಅದು ಆಗ್ತದ, ಆಗದೆ ಇರೋರು ನಿಮ್ಮ ಮನೆಗುರುಗಳಂತ ಇರ್ತಾರಲ್ಲ, ಅವ್ರನ್ನ ಕರ್ಕೊಂಡು ಬಂದ್ ಮಾಡೋದು. ಇಲ್ಲ ಅವರು ಆಗ್ಲಿಲ್ಲ, ಅಟ್ಲೀಸ್ಟ್ ನಿಮ್ ಮನ್ಯಾಗ ನೀವೇ ಒಂದು ಅಭ್ಯಂಜನ ಸ್ನಾನ ಮಾಡಿಸಿ ಆ ಮಗುವಿಗೆ ಆರತಿ ಮಾಡಿಸಿ ಆ ನಂತರ ಎಲ್ಲ ಮಾಡ್ಬೋದು. ಆದ್ರೆ ಇತ್ತಿತ್ಲಾಗ ನಿಮ್ಗೆ ಆಶ್ಚರ್ಯ ಅಂದ್ರೆ ನಮ್ಮ ಗುರುಗಳು ಕುಂತಿದ್ದಾರೆ ಇಲ್ಲಿ, ಸಾರಂಗ ಮಠದ ಪರಮ ಪೂಜ್ಯ ಗುರುಗಳು ಕುಂತಿದ್ದಾರೆ. ನಮ್ಮ ಸಾರಂಗ ಮಠದ ಪಕ್ಕದಲ್ಲೇನೆ ಒಂದ್ ಸಂಗಮೇಶ್ವರ ದೇವಸ್ಥಾನ ಅಂತದ. ಅಲ್ಲಿ ರಾತ್ರಿ 12 ಗಂಟೆಗೆ ಡಿಜೆ ಹಚ್ಚಿ ಏನ್ ಮಾಡ್ತಾರೆ, ಇದು ಬರ ಚಲೋ ನಿಮ್ಗೆ ಅರ್ಥ ಆಗುತ್ತೆ. ಇದು ಬಾರಿ ಎಲ್ಲರಿಗೂ ಕನ್ನಡ ಅರ್ಥ ಆಗೋದು. ಹುಟ್ಟುಹಬ್ಬ ರಾತ್ರಿ ಬೆಳತನ ಮಾಡ್ಕೋತಾರೆ, ಕತ್ತಲ ರಾಕ್ಷಸರು ಮಾಡ್ಕೋತಾರೆ ಆ ಟೈಮ್ನಾಗ. ನಿಮ್ಗೆ ಆಶ್ಚರ್ಯ ಅಂತಂದ್ರೆ ಅಂತ ಒಂದು ಪರಿಸ್ಥಿತಿ ಒಳಗಡೆ ನಮ್ಮ ಜನಗಳಿಗೆ ಹೆಂಗ್ ಬರ್ತಡೇ ಮಾಡ್ಕೋಬೇಕು, ಜನ್ಮದಿನ ಆಚರಣೆ ಹೆಂಗ್ ಮಾಡ್ಕೋಬೇಕು ಅನ್ನೋದನ್ನ ನಿಮ್ಮೆಲ್ಲರಿಗೆ ತೋರಿಸಿಕೊಡೋಕೋಸ್ಕರ ಮೋಸ್ಟ್ಲಿ ಗುರುಗಳ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಅಂತಹ ಜಯಚಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮೀಜಿಯವರು ಬಹಳ ಚಿಕ್ಕವರಿರ್ಬೇಕಾದ್ರೆ ನೋಡ್ತಿದ್ದೇನೆ. ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇರ್ಬೇಕಾದ್ರೆ ಒಡೋಡಿಗಳಿಗೆ ಓದ್ತಿದ್ದೆ. ನಾನು ಒಡೋಡಿಗೆ ಒಂದು 10 ಇನ್ಸ್ಟಿಟ್ಯೂಟ್ ಐತೆ, ಅಲ್ಲಿ 1ನೇ ಕ್ಲಾಸ್ ಅಲ್ಲೇ ಓದಿ ನಾನು. ಅಲ್ಲಿ ಓದುವಾಗ ಒಂದು ಊರ್ ಬಿಟ್ಟು ಹಿಂಗೆ ಅವ್ರು ಏನೇನು ಗೊತ್ತಿಲ್ಲ, ಅಲ್ಲಿ ಊರ್ ಬಿಟ್ಟು 2 ಕಿಲೋಮೀಟರ್ ಬಿಟ್ಟು ಒಂದು ಕಾಲೇಜ್ ಕಟ್ಟಾರ. ಅಲ್ಲಿ ಇಷ್ಟು ದೂರನೇ ಐತಿ. ಪರಮ ಪೂಜ್ಯ ಗುರುಗಳು ಗ್ರಾಮೀಣ ಮಟ್ಟದಲ್ಲಿ ಬೇಕಾಗಿರುವಂತಹ ಸಾಮಾನ್ಯ ಜನಗಳಿಗೆ ಶಿಕ್ಷಣ ಒದಗಬೇಕನ್ನುವಂತಹ ಉದ್ದೇಶ ಕಾರಣಕ್ಕಾಗಿ ಗ್ರಾಮೀಣ ಮಟ್ಟದಲ್ಲಿ ಶಿಕ್ಷಣ ಕ್ರಾಂತಿ ಮಾಡಿದಂಥವರು ನಮ್ಮ ಜಾಲಹಳ್ಳಿಯ ಪರಮ ಪೂಜ್ಯ ಶ್ರೀಗಳವರು. ಅಂಥವರ ವರ್ಧಂತಿ ಮಹೋತ್ಸವ ಕಾರ್ಯಕ್ರಮದಲ್ಲಿ ಜಗದ್ಗುರು ಮಹಾಸನ್ನಿಧಿಯವರ ಸಾನ್ನಿಧ್ಯದಲ್ಲಿ ಅವರ ದರ್ಶನ ಆಶೀರ್ವಾದ ತಗೋಬೇಕು ಅಂತ ಹೇಳಿ ನಮ್ಮ ಗುರುಗಳು ನಾನು ಕರ್ಕೊಂಡು ಬಂದಿದ್ರು. ಯೋಗ ಜಗದ್ಗುರುಗಳವರದು ಇಲ್ಲಿ ಆಗಮಿಸಿರುವಂತ ಎಲ್ಲ ಪರಮ ಪೂಜ್ಯರ ಗುರುಗಳ ಆಶೀರ್ವಾದ ನನಗೆ ಸಿಕ್ತು. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಚಿನ್ನವನ್ನ ಹೊಡಿಸುವುದರ ಮುಖಾಂತರ ಜಗದ್ಗುರು ಮಹಾಸನ್ನಿಧಿಯವರಿಗೆ ಅಪ್ಪಾಜಿಯವರು ಗೌರವಿಸ್ತಾ ಇದ್ದಾರೆ. ಜೋರಾಗಿ ಎಲ್ಲರೂ ಚಪ್ಪಾಳೆ ತಟ್ಟಬೇಕಂತ ಹೇಳಿ ಬಂಗಾರದ ಉಂಗುರವನ್ನ ಕಾಣಿಕೆಯಾಗಿ ಬಂಧುಗಳೇ, ನಿನ್ನೆ ದಿನ ಜಗದ್ಗುರು ಮಹಾಸನ್ನಿಧಿಯವರು ಅಪ್ಪಣೆಯನ್ನು ಕೊಟ್ಟರು. 75ನೇ ವರ್ಷದವರೆಗೂ ಕೂಡ ಈ ಹುಟ್ಟುಹಬ್ಬ ಹೀಗೆ ಮುಂದುವರಿತಾ ಹೋಗ್ಲಿ ಅಂತ ಹೇಳಿ. ಅದಕ್ಕೆ 72ನೇ ಹುಟ್ಟುಹಬ್ಬ ಅದು ನಾನು ಪುನಃ ಮತ್ತೊಮ್ಮೆ ಮಾಡ್ತೀನಿ ಅಂತ ಹೇಳಿ ನಮ್ಮ ಯಡ್ಯಾಪುರದ ಬಸನಗೌಡರು ಹೊತ್ಕೊಂಡಿದ್ದಾರೆ. ಅವರು 9 ಅವರ ದಶಸಂಖ್ಯೆ. ಅದಕ್ಕೆ ಈ 72ನೇ 7 ಕೂಡಿಸಿದಾಗ 9 ಆಗ್ತದೆ. ಹಾಗೆ 72ನೇ ಹುಟ್ಟುಹಬ್ಬವನ್ನ ಪುನಃ ಅವರು ಯಡ್ಯಾಪುರದಲ್ಲಿ ಮಾಡುವುದಾಗಿ ನಿನ್ನೆ ದಿವಸ ಘೋಷಣೆಯನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಅವರು 75ನೇ ವರ್ಷದ ಹುಟ್ಟುಹಬ್ಬ ಅದು ಹುಟ್ಟೂರಲ್ಲಿ ಆಗಲಿ ಅಥವಾ ಕೊಟ್ಟೂರಲ್ಲಿ ಆಗಲಿ ಅಂದ್ರ ಅಪ್ಪಾಜಿ ಅವ್ರನ್ನ ನಾವು ಜಾಲಹಳ್ಳಿ ಮಠಕ್ಕೆ ಪೀಠಾಧಿಪತಿಗಳನ್ನಾಗಿ ಇದು ಮಾಡಿದ ಮೇಲೆ ಜಾಲಹಳ್ಳಿಯಲ್ಲಿ ಮಾಡಿ 2 ಊರೊಳಗೆ ಎಲ್ಲಿಯಾದ್ರೂ ಮಾಡಿ ನಾವು ಹೇಳಿದ್ರು. ಅದಕ್ಕಾಗಿ ಭೀಮಣ್ಣ ನಾಡಗೌಡರು. ಅದೇ ರೀತಿಯಾಗಿ ಜಾಲಹಳ್ಳಿಯ ಬಸವರಾಜ್ ಮಂಡಳಿಯವರು. ಅದೇ ರೀತಿ ಅಣ್ಣಪ್ರೌಢ ನಾಡಗೌಡರು. ಬಿಜರ್ಬಾಯಿ ಗ್ರಾಮದ ಸರ್ಪಕರಾಗಿರ್ತಕ್ಕಂಥ ಅಣ್ಣಪ್ರೌಢ ನಾಡಗೌಡರು. ಅದೇ ರೀತಿ ಮಲ್ಲನಗೌಡ ಮಾಲಿಪಾಟೀಲ್ ಅವರು. ಅದೇ ರೀತಿಯಾಗಿ ಶ್ರೀಯುತ ಮಲ್ಲನಗೌಡ ಪೊಲೀಸ್ ಪಾಟೀಲ್ ಅವರು, ಭೋಗಿಯ ಮಲ್ಲನಗೌಡ ಪೊಲೀಸ್ ಪಾಟೀಲ್ ಅವರು. ಅದೇ ರೀತಿಯಾಗಿ ಶ್ರೀಯುತ ಬಸವರಾಜ್ ಜಡ್ಪಿ ಅವರು. ಯಾಳಿಗೆಯ ಬಸನಗೌಡ ಹೊಸಮನಿ ಅವರು. ಅದೇ
ಅದೇ ರೀತಿ ಇಲ್ಲಿವರೆಗೆ ಅದೇ ರೀತಿ ಆದಷ್ಟು ಬೇಗನೆ ಬಂದು ಮಲ್ಲಿಕಾರ್ಜುನ್ ಮ್ಯಾಕಲ್ದಿನಿ ಅವರು ಮಾಟಲ್ದಿನಿ ಅವರು ಮಲ್ಲಿಕಾರ್ಜುನ್ ಮಾಟಲ್ದಿನಿ ಅವರು ಅದೇ ರೀತಿಯಾಗಿ ಸುಭಾಷ್ ಗೌಡ ಪಾಟೀಲ್ ಅವರು ಬಸನಗೌಡ ಬಸವನಿ ಅವರು ಯಾಳಿಗೆಯ ಸದ್ಭಕ್ತರು ದಂಪತಿ ಸಮೇತರಾಗಿ ಬಂದು ಜಗದ್ಗುರು ಮಹಾಸನ್ನಿಧಿಯವರಿಂದ ಆಶೀರ್ವಾದ ಪಡೆದುಕೊಳ್ಬೇಕು. ಅದೇ ರೀತಿ ಸುಭಾಷ್ ಗೌಡ ಪಾಟೀಲ್ ಅವರು ಅದೇ ರೀತಿ ಶ್ರೀ ವೇದಮೂರ್ತಿ ಕಾಶಿನಾಥ್ ಸ್ವಾಮಿಗಳು ಜಾನಹಳ್ಳಿ ಮಠ ಅವರು ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದ ಪಡೆದುಕೊಳ್ಳಬೇಕು. ಶರಣು ಹಂಪನಗೌಡ ಅವರು ಬಂದು ದರ್ಶನ ಆಶೀರ್ವಾದ ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳೋದು. ಶರಣು ಹಂಪನಗೌಡ ಅವರು ಬಂದು ಜಗದ್ಗುರುಗಳಿಂದ ಆಶೀರ್ವಾದ. ಅದೇ ರೀತಿ ಶ್ರೀಮತಿ ಲಿಂಗಮ್ಮ ರಾಚಯ್ಯ ಸುರ್ಪುರ್ ಅವರು ಈ ಮಾತಿಯನ್ನು ಕೂಡ ಬಂದು ಜಗದ್ಗುರು ಮಹಾಸನ್ನಿಧಿಯವರಿಂದ ಆಶೀರ್ವಾದವನ್ನ ಸಿಲೆಕ್ಷನ್ ಪಡೆದುಕೊಳ್ಬೇಕು. ಇದೀಗ ತಾನೇ ಆಗಮಿಸಿದಂತ ಕಲಕೇರಿ ಜಿಲ್ಲಾ ಪಂಚಾಯತಿಯ ಸದಸ್ಯರಾಗಿರುವಂತಹ ಆತ್ಮೀಯ ಸ್ನೇಹಿತರಾಗಿರುವಂತಹ ಸಿದ್ದುಗಳು ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಅವರು ಕೂಡ ವೇದಿಕೆಗೆ ಸ್ವಾಗತ ಕೋರುತ್ತೇವೆ. ಈಗ ಈ ಒಂದು ಇಂದಿನ ಕಾರ್ಯಕ್ರಮದ ವೇದಿಕೆಯನ್ನ ಅಲಂಕರಿಸಲಿಕ್ಕೆ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳನ್ನ ವೇದಿಕೆಗೆ ಆಹ್ವಾನಿಸ್ತೇನೆ. ಆ ಮಾನವೀಯರು ಮುಂಭಾಗದಲ್ಲಿ ಆಸೀನರಾದಲ್ಲಿ ಅವರು ಕೂಡ ಬಂದು ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಿಳ್ಕೊಳ್ತೇನೆ. ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯ ಸ್ಥಾನವನ್ನು ಅಲಂಕರಿಸಲಿಕ್ಕೆ ಸನ್ಮಾನ್ಯ ಶ್ರೀ ಸುಭಾಷ್ ಶ್ರೀಮಠದ ಶಿಶುಗಳ ಬಂದಲ್ಲಿ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಅದೇ ರೀತಿ ಸನ್ಮಾನ್ಯ ಶ್ರೀ ಸುರೇಶ್ ಸಿ ದೇಸಾಯಿ ಜಿಲ್ಲಾ ಅಧ್ಯಕ್ಷರು ಹೇಮರೆಡ್ಡಿ ಮಲ್ಲಮ್ಮ ಶಿಕ್ಷಣ ಸಂಸ್ಥೆ ವಿಜಯಪುರ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಅದೇ ರೀತಿ ಸನ್ಮಾನ್ಯ ಶ್ರೀ ಬಸವರಾಜ್ ಸಾವರ್ಮಠ್ ಜಿಲ್ಲಾ ಮನಗುಳಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಜೆಡಿಎಸ್ ವಿಜಯಪುರ ಅವರು ಕೂಡ ಬಂದು ವೇದಿಕೆಯನ್ನು ಅಲಂಕರಿಸಬೇಕು. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಕೊಡುಗೆದಾರಿಗಳು ಅದೇ ರೀತಿ ಶಂಕರಗೌಡ ಪಾಟೀಲ್ ಮಂಡೇರಿ ಫಕೀರಗೌಡ ಪಾಟೀಲ್ ಮಂಡೇರಿ ಅವರು ಕೂಡ ಬಂದು ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳ್ಕೊಳ್ತೇನೆ. ಈ ಒಂದು ಕಾರ್ಯಕ್ರಮದ ಕೊಡುಗೆದಾರಿಗಳು ಆತ್ಮೀಯರು ಹೊಸಮನಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಯಾಳಿಗೆ ಅವರು ಕೂಡ ಬಂದು ವೇದಿಕೆಯನ್ನು ಅಲಂಕರಿಸಬೇಕು. ಅದೇ ರೀತಿ ಸನ್ಮಾನ್ಯ ಶ್ರೀ ಕೆ ಮುಳ್ಸಾವಳಿಗೆ ನಿವೃತ್ತ ಡಿವೈಎಸ್ಪಿ ಮುಳ್ಸಾವಳಿಗೆ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಅದೇ ರೀತಿ ಸನ್ಮಾನ್ಯ ಶ್ರೀ ಸಂಜಾನಹಳ್ಳಿ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕು. ಅದೇ ರೀತಿ ಸನ್ಮಾನ್ಯ ಶ್ರೀ ವೆಂಕಟರಾಯ್ ಬದಲಾವಣೆ ತಮ್ಮೆಲ್ಲರ ಗಮನಕ್ಕೆ ತರಬೇಕಂತೆ ಇಂದಿನ ದಿನ ನಾವೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವಾದ ವಿವರಣೆಯನ್ನು ತಂದುಕೊಂಡಿದ್ದೆವು.